ದೋಸ್ತಿಗಳ ಪಾದಯಾತ್ರೆ ಮಂಡ್ಯವನ್ನ ಬಿಟ್ಟು ಈಗ ಮುಂದೆ ಸಾಗಿದೆ. ಈ ಪಾದಯಾತ್ರೆಯಲ್ಲಿ ಈಗ ನಾಯಕರೆಲ್ಲ ಅದ್ಧೂರಿಯಾಗಿನೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಜೈಕಾರವನ್ನ ಕೂಗ್ತಾ ಪ್ರಯಾಣವನ್ನ ಮುಂದುವರಿಸಿದ್ದಾರೆ. ಇವತ್ತು ಶ್ರೀರಂಗಪಟ್ಟಣ ತಲುಪಲಿದೆ ದೋಸ್ತಿಗಳ ಪಾದಯಾತ್ರೆ. ಮಂಡ್ಯದ ತೂಬಿನಕೆರೆಯಿಂದ ಆರಂಭಗೊಂಡಿದೆ ಪಾದಯಾತ್ರೆ. ಮೈಸೂರು ಚಲೋದಲ್ಲಿ ಈಗ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಅದ್ಧೂರಿಯಾದಂತಹ ಸ್ವಾಗತ ಸಿಕ್ಕಿದೆ. ಸೇಬಿನ ಹಾರ, ಜೆಸಿಬಿ ಮೂಲಕ ಹೂವಿನ ಸುರಿಮಳೆ. ಪಾದಯಾತ್ರೆಗೆ ಸಾಂಪ್ರದಾಯಿಕ ಕಲಾ ತಂಡಗಳು ಸಾಥ್ ನೀಡಿವೆ. ಸಂಜೆ 6 ಗಂಟೆಗೆ ಶ್ರೀರಂಗಪಟ್ಟಣದಲ್ಲಿ ಬಹಿರಂಗ ಸಭೆ ಕೂಡ ನಡೆಯಲಿದೆ. ಇವತ್ತು ಆರಂಭವಾಗಿದ್ದು ಮಂಡ್ಯದ ತೂಬಿನಕೆರೆಯಿಂದ ಆರಂಭಗೊಂಡಂತ ಪಾದಯಾತ್ರೆ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಉಳಿದುಕೊಳ್ಳಲಿದೆ. ಶ್ರೀರಂಗಪಟ್ಟಣದಲ್ಲಿ ಬಹಿರಂಗ ಸಭೆ ಕೂಡ ಸಂಜೆ 6 ಗಂಟೆಗಿದೆ. ಪಾದಯಾತ್ರೆ ಅದ್ಧೂರಿಯಾಗಿ ಸಾಕ್ತಾ ಇದೆ. ಒಂದಿನ ಪಂಚೆ ಹಾಕೊಳ್ತಾರೆ, ಒಂದಿನ ಪ್ಯಾಂಟ್ ಹಾಕೊಳ್ತಾರೆ ವಿಜೇಂದ್ರ ಅವರು. ಇನ್ನೊಂದು ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪಂಚೆ ಹಾಕೊಳ್ತಾರೆ, ಪ್ಯಾಂಟ್ ಹಾಕೊಂಡು ಅವರು ಕೂಡ ಪಾದಯಾತ್ರೆಯಲ್ಲಿ ಅದ್ಧೂರಿಯಾಗಿನೇ ಸಾಕ್ತಾ ಇದ್ದಾರೆ. ಅವ್ರನ್ನ ಬರಮಾಡಿಕೊಳ್ಳೋಕೆ ಆ ಭಾಗದಲ್ಲಿರುವಂಥ ಕಾರ್ಯಕರ್ತರು, ನಾಯಕರೆಲ್ಲ ಅವರದೇ ಆದಂಥ ರೀತಿಯಲ್ಲಿ ಮುಂದಾಗ್ತಾ ಇದ್ದಾರೆ. ಸೇಬಿನ ಹಾರ, ಹೂವಿನ ಸುರಿಮಳೆಯನ್ನು ಗೈಯುವ ಮೂಲಕವಾಗಿ ಸ್ವಾಗತ ಕೋರ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಹೇಗೆ ಸಾಗ್ತಾ ಇದೆ ಈ ಪಾದಯಾತ್ರೆ? ಅರುಣ್, ಇವತ್ತಾಗಲೇ 6ನೇ ದಿನದ ಪಾದಯಾತ್ರೆ ಮಂಡ್ಯದಲ್ಲಿ ಸಾಗ್ತಾ ಇದೆ. ಏನು ತೂಬಿನಕೆರೆಯಿಂದ ಶ್ರೀರಂಗಪಟ್ಟಣದವರೆಗೂ ಕೂಡ ಇವತ್ತು ಸುಮಾರು 17 ಕಿಲೋಮೀಟರ್ ಕೂಡ ಈ ಪಾದಯಾತ್ರೆ ಸಾಗ್ತಾ ಇರುವಂಥದ್ದು. ಈಗಾಗಲೇ ಬೆಳಗ್ಗೆ ಸುಮಾರು 10:00ವರೆಗೆ ಈ ಪಾದಯಾತ್ರೆ ಪ್ರಾರಂಭಗೊಂಡಿದೆ. BY ವಿಜೇಂದ್ರ ಹಾಗೂ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಸಾಗ್ತಾ ಇದೆ. ಸಾಕಷ್ಟು ಬಿಜೆಪಿ ಹಾಗೂ JDS ಎರಡೂ ಪಕ್ಷದ ನಾಯಕರು ಕೂಡ ಈ ಒಂದು ಪಾದಯಾತ್ರೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಜೊತೆಗೆ ನಾಯಕರು ಎಲ್ಲೆಲ್ಲಿ ಬರ್ತಾ ಇದ್ದಾರೆ ಅಲ್ಲೆಲ್ಲವೂ ಕೂಡ ಸಾಕಷ್ಟು ಅದ್ದೂರಿ ಸ್ವಾಗತವನ್ನ ಕೋರ್ಲಿಕ್ಕೆ ಕೂಡ ಕಾರ್ಯಕರ್ತರು ಮುಂದಾಗ್ತಾ ಇರುವಂತದ್ದು. ಸೇಬು ಹಾಗೂ ಇತರ ಬೃಹತ್ ಹಾರಗಳನ್ನ ಹಾಕಿ ಅವರಿಗೆ ವೆಲ್ಕಮ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇನ್ನು ಕೇವಲ ಶ್ರೀರಂಗಪಟ್ಟಣಕ್ಕೆ ಇನ್ನು 10 ಕಿಲೋಮೀಟರ್ ಮಾತ್ರ ಬಾಕಿ ಇದೆ. ಇನ್ನು 10 ಕಿಲೋಮೀಟರ್ ಸಾಗಿದ ಬಳಿಕ ಅಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಲಾಗಿರುವಂತದ್ದು. ಬಹಿರಂಗ ಸಭೆಯ ಮೂಲಕ ಸಾಕಷ್ಟು ಜನರನ್ನ ಉದ್ದೇಶಿಸಿ ಕೂಡ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹಾಗೂ ಸಾಕಷ್ಟು ಮೈತ್ರಿ ನಾಯಕರು ಕೂಡ ಭಾಗಿಯಾಗ್ತಾ ಇರುವಂತದ್ದು. ಈಗಾಗಲೇ ಪಾದಯಾತ್ರೆ ಏನು ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯ ಸಾಕಷ್ಟು ಒಂದು ಸರ್ವಿಸ್ ರಸ್ತೆ ಏನಿದೆ, ಸರ್ವಿಸ್ ರಸ್ತೆ ತುಂಬಾ ಕೂಡ ಸಾಗ್ತಾ ಇರುವಂತದ್ದು. ಜನರು ಕೂಡ ಸಾಗರೋಪಾದಿಯಲ್ಲೂ ಕೂಡ ಈ ಒಂದು ಪಾದಯಾತ್ರೆಗೆ ಹರಿದು ಬರ್ತಾ ಇದ್ದಾರೆ. 6ನೇ ದಿನವೂ ಕೂಡ ಉತ್ಸಾಹವನ್ನ ಕಳೆದುಕೊಳ್ಳದೆ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಒಟ್ಟಿಗೆ ಹೆಜ್ಜೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅರುಣ್, ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. 6 ಗಂಟೆಗೆ ಶ್ರೀರಂಗಪಟ್ಟಣದಲ್ಲಿ ಬಹಿರಂಗ ಸಭೆ ಇದೆ. ಇನ್ನೂ ಒಂದು ಗಂಟೆ ಅಷ್ಟೊತ್ತಿಗೆ ಅವರು ಶ್ರೀರಂಗಪಟ್ಟಣವನ್ನು ತಲುಪ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು 5-6 ಕಿಲೋಮೀಟರ್ ಇದೆ ಅಂತಿದ್ದಾರೆ.